ನಾನು ಏನು ಮಾಡಿದ್ರೂ ಆಗುತ್ತೆ, ನಮ್ಮನ್ನ ಯಾರು ಕೇಳೋದು, ಈ ಅಹಂಕಾರದ ಮನೋಭಾವವನ್ನ ದೇಶದ ಯುವಕರು ಮುರಿದು ಹಾಕ್ಬಿಟ್ರು ಕೇವಲ 21 ತಿಂಗಳ ಅಂತರದಲ್ಲಿ ಅಂತ ಅನ್ನಕ್ಕಾಗಲ್ವಾ ಸರ್ ನಾವು ಇದನ್ನ? 100% ಅದರಲ್ಲಿ ಅನುಮಾನವೇ ಬೇಡ. ಈ ಒಂದು ಚಳುವಳಿಯ ಪಾಠನೇ ಅದು, ಈ ಚಳುವಳಿಯ ಸಾರಾಂಶವೇ ಅದು. ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ ಭಾರತದಂತಹ ಅತಿ ದೊಡ್ಡ ಪ್ರಜಾಸತ್ತೆಯಂತಹ ದೇಶದಲ್ಲಿ ಪ್ರತಿಭಟನೆಗಳು ಅರ್ಥವನ್ನ ಪಡ್ಕೊತವೆ. ಪ್ರತಿಭಟನೆಗಳ ಹಿಂದೆ ನೋವಿದೆ, ಪ್ರತಿಭಟನೆಗಳ ಹಿಂದೆ ಸಹಜವಾದ ಆಕ್ರೋಶ ಇದೆ, ಪ್ರತಿಭಟನೆಗಳ ಹಿಂದೆ ಸಾತ್ವಿಕ ಶಕ್ತಿ ಇದೆ, ಪ್ರತಿಭಟನೆಗಳ ಹಿಂದೆ ಯಾರು ಪ್ರತಿಭಟಿಸ್ತಿದಾರೋ ಅವರ ಹಕ್ಕುಗಳಿವೆ. ಈ ಹಕ್ಕುಗಳಿಗೆ ನಾವು ಗೌರವಿಸಬೇಕಾಗುತ್ತನ್ನ ನಮ್ಮ ಸಂವಿಧಾನ ಹೇಳ್ಕೊಡುತ್ತೆ. ಆದ್ರೆ ಅದನ್ನು ಮೀರಿ ಅದನ್ನ ವ್ಯಕ್ತಿಗತವಾಗಿ ಪರಿಗಣಿಸಿ ಯಾರ್ದಾರು ಒತ್ತಡಕ್ಕೆ ಮಣಿದ್ರೆ ನಮ್ ವರ್ಚಸ್ಸಿಗೆ ಧಕ್ಕೆ, ನಾವು ಪ್ರಶ್ನಾತೀತರು ಎನ್ನುವಂತಹ ಮನೋಭಾವದ ರಾಜಕಾರಣ ಇದೆಯಲ್ಲ, ಅದು ಖಂಡಿತವಾಗಿ ಅದು ಶಾಶ್ವತವಾದಂತಹ ರಾಜಕಾರಣ ಆಗೋದಿಲ್ಲ. ನನ್ನ ಎಐಡಿಎಸ್ಒ ಗೆಳೆಯರು ಈಗ ಹೇಳ್ತಾ ಇದ್ರು ವಿದ್ಯಾರ್ಥಿಗಳ ಚಳವಳಿ ಅಂತ. ಭಾರತ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಾಯಿಸಿದ್ದೇ ವಿದ್ಯಾರ್ಥಿ ಚಳವಳಿ. ಬಿಹಾರಿಂದ ಆರಂಭವಾದಂತಹ ನವನಿರ್ಮಾಣ ಚಳವಳಿ ಜೆಪಿ ಅವರ ಸಾರಥ್ಯದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರ ಸಾರಥ್ಯದಲ್ಲಿ ದೇಶದ ಅತಿ ದೊಡ್ಡ ಆಂದೋಲನವಾಗಿ ಬೆಳೆಯುತ್ತೆ. ಎಮರ್ಜೆನ್ಸಿಯ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ರೂಪಿಸುತ್ತೆ. ಇಂದಿರಾ ಗಾಂಧಿಯಂತಹ ಏನ್ ಪ್ರತಿಪಕ್ಷಗಳು ಈಗ ರೂಲಿಂಗ್ ಅಲ್ಲಿ ಇದಾರೋ, ಆಗ ಅವ್ರು ಪ್ರತಿಪಕ್ಷದಲ್ಲಿದ್ದಾರಲ್ಲ, ಅವ್ರನ್ನ ಸರ್ವಾಧಿಕಾರಿ ಅಂತ ಕರೀತಾರೆ. ಅಂತ ಸರ್ವಾಧಿಕಾರಿಯ ಕುರ್ಚಿಯೇ ಅಲ್ಲಾಡುತ್ತೆ. ಆಯ್ತಾ? ಆ ಶಕ್ತಿಯನ್ನ ತೋರಿಸ್ಕೊಟ್ಟಿದ್ದು ವಿದ್ಯಾರ್ಥಿಗಳು. ಆ ಚಳವಳಿಯ ಮೂಲವೇ ವಿದ್ಯಾರ್ಥಿ. ಇದನ್ನ ನಾವೆಲ್ಲರೂ ತಿಳ್ಕೋಬೇಕು. ವಿದ್ಯಾರ್ಥಿ ಸಮುದಾಯಕ್ಕೆ ಎಂತಹ ಶಕ್ತಿ ಇದೆ, ಎಂತಹ ರಾಜಕೀಯ ಪ್ರಜ್ಞೆ ಇದೆ, ಎಂತಹ ಸಾಮಾಜಿಕ ಪ್ರಜ್ಞೆ ಇದೆ ಮತ್ತು ಎಂತಹ ಹೋರಾಟದ ಕೆಚ್ಚಿದೆ ಅಂತ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಜಡ್ಡುಗತ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತಕ್ಕೆ ಆತ್ಮಸ್ಥೈರ್ಯವನ್ನ ತುಂಬಬಲ್ಲಂತಹ ಒಂದು ರಾಜಕೀಯ ಮತ್ತು ಸಾಮಾಜಿಕ ಶಕ್ತಿಯ ಅಗತ್ಯ ಇದೆ, ಯುವ ಶಕ್ತಿಯ ಅಗತ್ಯ ಇದೆ. ಅಂದ್ರೆ ಬೇಕಾದಷ್ಟು ಇಶ್ಯೂಸ್ ಇದೆ. ಒಂದು ಕೋಮುವಾದ ಇರ್ಬೋದು, ಮತ್ತೊಂದಿರ್ಬೋದು. ಅಫ್ಕೋರ್ಸ್ ಅದು ಕೂಡ ಚರ್ಚೆಗೆ ಈಡಾಗುವಂತಹ ವಿಚಾರ, ಅದು ಕೂಡ ಬೇಕು, ಅದ್ರ ಬಗ್ಗೆಯೂ ಅರಿವಿರ್ಬೇಕು. ಅದರ ಜೊತೆಗೆ ಬಹಳಷ್ಟು ಜ್ವಲಂತ ಸಮಸ್ಯೆಗಳನ್ನ ನಾವು ಆ ಕಡೆ ಡೈವರ್ಟ್ ಮಾಡ್ತಾ ಇದೀವಿ, ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಈ ದೇಶದ ಯುವ ಶಕ್ತಿಯ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಈ ಯುವ ಶಕ್ತಿಯನ್ನ ಇಗ್ನೋರ್ ಮಾಡಿದ್ರೆ ಅದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ತಲೆದಂಡ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ನಾನು ಬೇಕಾದಷ್ಟು ಒಂದು ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ, ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬೇಕಾದಷ್ಟು ಭಾರತದಲ್ಲಿ ಹೇಗೆ ಯುವ ಶಕ್ತಿ ಒಂದು ದೊಡ್ಡ ಪ್ರಚಂಡ ದಿಕ್ಕನ್ನ ಬದಲಾಯಿಸುವಂತಹ ಪ್ರಚಂಡ ಶಕ್ತಿಯಾಗಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಸ್ ಗಳು ಬಂದಿವೆ, BBC ನಲ್ಲಿ ಬಂದಿದೆ. ಹೀಗಾಗಿ ನೀವು ಹೇಳಿದ್ದನ್ನ ನಾನು 100ಕ್ಕೆ 100 ಎಂಡರ್ಸ್ ಮಾಡ್ತೀನಿ. ಎಸ್ ಸರ್, ಇದನ್ನ ಕಾಂಗ್ರೆಸ್ ಅವ್ರಿಗೆ ಕೇಳೋ ಪ್ರಶ್ನೆ, ಅವ್ರಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ರಿಯಾಕ್ಷನ್ ನಿಮ್ಮ ಹತ್ರನೇ ತಗೊಳ್ತೀನಿ. ಬಿಜೆಪಿ ಅವ್ರು ಭಾರಿ ಬುದ್ಧಿವಂತರು ಸರ್, ಟ್ರೆಂಡಿಗೆ ತಕ್ಕಂಗೆ ಬದಲಾಗ್ಬಿಡ್ತಾರೆ ಅವರು. ಅವ್ರಿಗೆ ಗೊತ್ತು ಯೂತ್ಸ್ ನೆಲ್ಲಿ ಹಿಡಿದಿಟ್ಕೋಬೇಕು ಅಂತ. ಅಲ್ಲಿ ನೋಡಿ, ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕಾಂಗ್ರೆಸ್ಗೆ ಆಡ್ಕೊಳ್ತಾ ಇದ್ದವರು ಇವತ್ತು ದೇಶದ ಪ್ರಧಾನಿ ಬಂದು ರೀಲ್ಸ್ ಮಾಡ್ರಿ, ಯೂತ್ಸ್ಗೆ ಕನೆಕ್ಟ್ ಆಗ್ತೀರಾ, ರೀಲ್ಸ್ ಮಾಡ್ರಿ ಅಂತ ಹೇಳಿಸ್ಕೊಳ್ಳೋ ಹಂತಕ್ಕೆ ಬದಲಾಗ್ತಾರೆ ಅಂದ್ರೆ ಅವ್ರು ಭಾರಿ ಬುದ್ಧಿವಂತರು ಸರ್. ಅವ್ರಿಗೆ ಗೊತ್ತು ಯೂತ್ಸ್ನ, ದೇಶದ ಜನರನ್ನ ಹೆಂಗ್ ಹಿಡ್ಕೊಳ್ಳೋದು ಅಂತ. ಕಾಂಗ್ರೆಸ್ನವ್ರು ಯಾಕೆ ಸರಿ ಟ್ರ್ಯಾಕಿಗೆ ಬರಲ್ಲ ಅಂತಾರಲ್ಲ? ಕಾಂಗ್ರೆಸ್ನವರಿಗೆ ಒಂದ್ ರೀತಿನಲ್ಲಿ ಇದರ ಲಾಭವನ್ನ ಅವರು ಪಡೆದದ್ದಂತೂ ನಿಜ. ಯಾಕೆಂದ್ರೆ ಸದನದ ಹೊರಗೆ ನಡೀತಿರೋ ಪ್ರತಿಭಟನೆ ಮತ್ತು ಸದನದ ಒಳಗೆ ಅವರಿಗಿರುವ ಚುನಾಯಿತ ಸದಸ್ಯರ ಸಂಖ್ಯೆ ಮತ್ತು ಇಂಡಿಯಾ ಒಕ್ಕೂಟದ ಸಾಮರ್ಥ್ಯವನ್ನ ಬಳಸಿಕೊಂಡು ಸದನದ ಒಳಗೆ ನೇರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ಅವರು ಅದರ ರಾಜಕೀಯ ಲಾಭವನ್ನ ಪಡ್ಕೊಂಡಿದ್ದು ನಿಜ. ಅದು ಒಂದ್ ಸಿಸ್ಟಮ್, ಅದೇನು ಮಾಡಕ್ ಆಗೋದಿಲ್ಲ. ಒಂದು ಪಾರ್ಲಿಮೆಂಟಿನ ಒಳಗೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ಸಹಜವಾಗಿ ಅವರ ಸಿಂಪಥೈಸರ್ಸ್ ಪೊಲಿಟಿಕಲ್ ಪಾರ್ಟಿಗೂ ಪಾರ್ಲಿಮೆಂಟಿನ ಒಳಗೆ ಆ ಇಶ್ಯೂಸ್ ಅನ್ನ ರೈಸ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಸಂಸತ್ತಿನ ಸದಸ್ಯರು ಆಗಿರೋದ್ರಿಂದ ಮತ್ತು ಸಂಪುಟ ಸದಸ್ಯರು ಆಗಿರೋದ್ರಿಂದ ಒತ್ತಡವನ್ನ ಹೇರೋದಕ್ಕೆ ಆ ವೇದಿಕೆಯನ್ನ ಬಳಸಿಕೊಂಡು ಪರ್ಯಾಯವಾಗಿ ಸದನದ ಒಳಗೆ ಸದನದ ಹೊರಗೆ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವರು ಪ್ರಯತ್ನ ಪಟ್ಟಿದ್ದಂತೂ ನಿಜ. ಈಗ ಈ ಒಂದ್ 2-3 ವರ್ಷಕ್ಕಿಂತ ಮೊದಲು ನಾವು ನೋಡಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನಿಂದಿಸ್ತಿದ್ರು ಅಥವಾ ಹೆಂಗೆ ಜೋಕ್ ಉಡಾಯಿಸ್ತಿದ್ರು ಅಂತಂದ್ರೆ, ಈಗ ಈ ಜೆನ್ಸಿ ಜನರೇಷನ್ ಸೋಷಿಯಲ್ ಮೀಡಿಯಾನ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಅವರು ಧೂಳಿಪಟ ಎಪ್ಸಿದ್ ನೋಡಿದ್ರೆ ಕಾಲಚಕ್ರ ಹೇಗೆ ಉರುಳುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ನನಗೂ ಆಶ್ಚರ್ಯ ಆಯ್ತು. ಈಗ
ಎಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಫಂಡ್ ಏನು ಹುಡ್ಕೊಂಡಿದ್ದು. ಒಂದು ಮಾಧ್ಯಮ ಇರ್ಬೋದು, ನೀವು ಮಾಧ್ಯಮವೇ ಒಂದು ಕೆಲವು ವ್ಯಕ್ತಿಯ ಪರವಾಗಿ ನಿಂತ ಸಂದರ್ಭದಲ್ಲಿ ಈ ಚಳವಳಿ ಪರ್ಯಾಯ ಮಾಧ್ಯಮವನ್ನ ಹುಡ್ಕೊಂಡಿದ್ದು ನೋಡಿದ್ರೆ, ಪ್ರತಿಪಕ್ಷಗಳು ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷವನ್ನ ಎದುರಿಸೋದಕ್ಕೆ ಗಟ್ಟಿ ಸಾಮರ್ಥ್ಯವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಯುವ ಸಂಘಟನೆಗಳು ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಳ್ಳುವ ರೀತಿ ನೋಡಿದ್ರೆ ಎಲ್ಲವೂ ಪರ್ಯಾಯ. ಹೀಗಾಗಿ ಭಾರತದ ನೆಲ ಪರ್ಯಾಯ ಶಕ್ತಿಗಳ ಹುಡುಕಾಟದಲ್ಲಿ ತನ್ಪಾಡಿಗೆ ತಾನೇ ಒಂದು ಶಕ್ತಿಗಳು ಇಲ್ಲಿ ರೂಪುಗೊಳ್ತಿದಿವೇನೋ ಅಂತ ನಮಗೆ ಅನ್ನಿಸ್ತಾ ಇದೆ.